ಆತ್ಮೀಯ ಮಿಥುನ ರಾಶಿಯವರೇ, ಮುಂದಿನ 30 ದಿನಗಳು, ವಿಶೇಷವಾಗಿ ಆಗಸ್ಟ್ ತಿಂಗಳಿನ ಈ ಅದ್ಭುತ ಕಾಲಘಟ್ಟವು ನಿಮ್ಮ ಇಡೀ ಜೀವನದ ಅತ್ಯಂತ ದೊಡ್ಡ ಹಾಗೂ ನಿರ್ಣಾಯಕ ಮೈಲುಗಲ್ಲಾಗಲಿದೆ. ನೀವು ಇದುವರೆಗೂ ಊಹಿಸಿರದ ಕಲ್ಪನೆಯು ಯೋಚಿಸದಂತಹ ಒಂದು ರೋಮಾಂಚಕಾರಿ ತಿರುವಿನತ್ತ ಕಾಲಚಕ್ರವು ನಿಮ್ಮನ್ನು ಕರೆದೊಯ್ಯುತ್ತಿದೆ. ಹೌದು, ನೀವು ಸರಿಯಾಗಿಯೇ ಕೇಳುತ್ತಿದ್ದೀರಿ. ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವ, ನಿಮ್ಮ ಹಣೆಬರಹದ ಕಳೆಗುಂದಿದ ಪುಟಗಳನ್ನು ಹೊಸದಾಗಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ಒಂದು ಮಹಾನ್ ಅವಕಾಶ ಅಥವಾ ಪ್ರಭಾವಶಾಲಿ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಸಂಭವಿಸುವ ಸಾಧ್ಯತೆಯಿದೆ. ಆದರೆ ಈ ಅವಕಾಶ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆಯೋ ಅಥವಾ ನಿಮ್ಮ ಅತಿಯಾದ ಚಂಚಲತೆ, ಎಲ್ಲರನ್ನು ಸುಲಭವಾಗಿ ನಂಬುವ ಸ್ವಭಾವ ಮತ್ತು ತಕ್ಷಣ ನಿರ್ಧಾರ ಬದಲಾಯಿಸುವ ಗುಣದಿಂದ ಮತ್ತೆ ಸಂಕಷ್ಟಕ್ಕೆ ತಳ್ಳುತ್ತದೆಯೇ ಎಂಬುದು ಮುಂದಿನ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದೇ ಒಂದು ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ. ನೀವು ಅನುಭವಿಸಿದ ಮಾನಸಿಕ ಒತ್ತಡ, ನಿರಾಶೆ, ಅಪಮಾನ ಮತ್ತು ನಂಬಿಕೆಯ ದ್ರೋಹಗಳಿಗೆ ನ್ಯಾಯ ದೊರಕುವ ಸಮಯ ಈಗ ಸಮೀಪಿಸುತ್ತಿದೆ. ಮಿಥುನ ರಾಶಿಯವರೇ, ನೀವು ವಾಯುತತ್ವದ ರಾಶಿಯವರು. ನಿಮ್ಮ ರಾಶಿಯ ಅಧಿಪತಿ ಬುಧ ಗ್ರಹ. ಬುದ್ಧಿವಂತಿಕೆ, ಮಾತಿನ ಚಾತುರ್ಯ, ಹೊಸ ಆಲೋಚನೆಗಳು ಮತ್ತು ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಅದ್ಭುತ ಸಾಮರ್ಥ್ಯ ನಿಮ್ಮಲ್ಲಿದೆ. ಆದರೆ ನಿಮ್ಮ ಜೀವನದ ದೊಡ್ಡ ಸವಾಲು ಎಂದರೆ ಒಂದೇ ವಿಷಯದಲ್ಲಿ ಸ್ಥಿರವಾಗಿ ನಿಲ್ಲಲು ಕಷ್ಟಪಡುವುದು ಮತ್ತು ಕೆಲವೊಮ್ಮೆ ಎಲ್ಲರ ಮಾತನ್ನು ನಂಬಿ ಗೊಂದಲಕ್ಕೆ ಸಿಲುಕುವುದು. ಕಳೆದ ಕೆಲವು ವರ್ಷಗಳನ್ನು ನೆನಪಿಸಿಕೊಳ್ಳಿ. ನೀವು ಯಾರಿಗಾಗಿ ಸಮಯ ಕೊಟ್ಟಿರಿ, ಸಹಾಯ ಮಾಡಿದ್ದೀರಿ, ನಿಮ್ಮ ಜ್ಞಾನ ಮತ್ತು ಶ್ರಮವನ್ನು ಧಾರೆ ಎರೆದಿದ್ದೀರೋ ಅವರಲ್ಲಿ ಹಲವರು ನಿಮ್ಮ ಕೆಲಸವಾದ ನಂತರ ನಿಮ್ಮನ್ನು ಮರೆತರು, ನಿಮ್ಮ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡಿತು. ನಿಮ್ಮ ಪ್ರತಿಭೆಗೆ ತಕ್ಕ ಮೌಲ್ಯ ಸಿಗದೆ ಅನೇಕ ಬಾರಿ ನೀವು ನಿರಾಶೆ ಅನುಭವಿಸಿದ್ದೀರಿ. ನಿಮ್ಮ ಕಲ್ಪನೆಗಳನ್ನು ಇತರರು ಬಳಸಿಕೊಂಡು ಹೆಸರು ಗಳಿಸಿದ ಸಂದರ್ಭಗಳೂ ಇರಬಹುದು. ನಿಮ್ಮ ಆರ್ಥಿಕ ಒತ್ತಡ, ವೃತ್ತಿಯಲ್ಲಿ ಎದುರಾದ ಅಡೆತಡೆಗಳು, ಮನಸ್ಸಿಗೆ ಬಂದ ಬೇಸರ, ರಾತ್ರಿ ನಿದ್ದೆ ಬರದ ದಿನಗಳು ಇವೆಲ್ಲವೂ ವಿಧಿಯ ಕಠಿಣ ಪರೀಕ್ಷೆಗಳಾಗಿದ್ದವು. ಆದರೆ ಧರ್ಮದ ಮಾರ್ಗದಲ್ಲಿ ನಡೆದವರನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ನಿಮ್ಮ ಪ್ರಾಮಾಣಿಕತೆ ಮತ್ತು ಸತ್ಕಾರ್ಯಗಳ ಫಲ ಈಗ ನಿಮ್ಮತ್ತ ಮರಳಲು ಸಿದ್ಧವಾಗಿದೆ. ಆಗಸ್ಟ್ ತಿಂಗಳಿನ ಗ್ರಹಗತಿಗಳ ಪರಿಣಾಮದಿಂದ ನಿಮ್ಮ ಜಾತಕದಲ್ಲಿ ಮಹತ್ವದ ಬದಲಾವಣೆಗಳು ಕಾಣಿಸಬಹುದು. ಜ್ಯೋತಿಷ್ಯ ಸಂಪ್ರದಾಯದ ಪ್ರಕಾರ ಬುಧನ ಅನುಕೂಲಕರ ಪ್ರಭಾವ ಹಾಗೂ ಶುಭ ಗ್ರಹಗಳ ಆಶೀರ್ವಾದದಿಂದ ನಿಮ್ಮ ವೃತ್ತಿ, ವ್ಯವಹಾರ, ಶಿಕ್ಷಣ ಅಥವಾ ವೈಯಕ್ತಿಕ ಜೀವನದಲ್ಲಿ ಹೊಸ ಅವಕಾಶಗಳು ಮೂಡಿಬರುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸ, ಹೊಸ ಒಪ್ಪಂದ, ಉತ್ತಮ ಉದ್ಯೋಗ ಅಥವಾ ಪ್ರಭಾವಿ ವ್ಯಕ್ತಿಯ ಬೆಂಬಲ ದೊರಕಬಹುದು. ಈ ವ್ಯಕ್ತಿ ನಿಮ್ಮ ಮೇಲಾಧಿಕಾರಿಯಾಗಿರಬಹುದು, ವ್ಯವಹಾರ ಪಾಲುದಾರನಾಗಿರಬಹುದು, ಗುರುವಾಗಿರಬಹುದು ಅಥವಾ ಸಂಪೂರ್ಣ ಅಪರಿಚಿತನಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ವ್ಯಕ್ತಿಯಾಗಿರಬಹುದು. ಅವರ ಮಾರ್ಗದರ್ಶನದಿಂದ ನಿಮ್ಮ ಪ್ರತಿಭೆಗೆ ಸೂಕ್ತ ವೇದಿಕೆ ದೊರೆಯಬಹುದು. ವೃತ್ತಿ ಕ್ಷೇತ್ರದಲ್ಲಿ ಹೊಸ ಪ್ರಾಜೆಕ್ಟ್, ಬಡ್ತಿ ಅಥವಾ ಉತ್ತಮ ಉದ್ಯೋಗದ ಅವಕಾಶ ಸಿಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಅಥವಾ ದೊಡ್ಡ ಗ್ರಾಹಕರಿಂದ ಲಾಭವಾಗುವ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಸಾಧನೆಯನ್ನು ನೋಡಿ ಗೌರವಿಸುವ ದಿನಗಳು ಬರಬಹುದು. ನ್ಯಾಯಾಲಯ, ದಾಖಲೆ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಸಹ ಅನುಕೂಲಕರ ಬೆಳವಣಿಗೆಗಳು ಕಾಣಿಸಬಹುದು. ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವುದು, ನಿದ್ರೆ ಸುಧಾರಿಸುವುದು ಮತ್ತು ದೇಹದಲ್ಲಿ ಹೊಸ ಉತ್ಸಾಹ ಮೂಡುವ ಸಾಧ್ಯತೆ ಇದೆ. ಆದರೆ ಅಗತ್ಯವಿದ್ದರೆ ವೈದ್ಯರ ಸಲಹೆಯನ್ನು ಪಡೆಯುವುದು ಅತ್ಯಗತ್ಯ. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಇದೆ. ಯಶಸ್ಸು ಬಂದಾಗಲೇ ನಿಮ್ಮ ಸುತ್ತಲಿನ ನಕಲಿ ಜನರು ಮತ್ತೆ ನಿಮ್ಮ ಜೀವನಕ್ಕೆ ಪ್ರವೇಶಿಸಲು ಪ್ರಯತ್ನಿಸಬಹುದು. ಹಿಂದೆ ನಿಮ್ಮನ್ನು ಕಡೆಗಣಿಸಿದವರು ಮತ್ತೆ ಸ್ನೇಹದ ಮುಖವಾಡ ಧರಿಸಿ ಬರಬಹುದು. ಅವರು ನಿಮ್ಮ ಭಾವನೆಗಳನ್ನು ಕೆದಕಿ ಹಳೆಯ ನೆನಪುಗಳನ್ನು ನೆನಪಿಸಿ ನಿಮ್ಮಿಂದ ಸಹಾಯ ಪಡೆಯಲು ಯತ್ನಿಸಬಹುದು.
ಮಿಥುನ ರಾಶಿಯವರೇ, ನಿಮ್ಮ ದೊಡ್ಡ ಶತ್ರು ಹೊರಗಿನವರಲ್ಲ, ಯೋಚಿಸದೆ ತೆಗೆದುಕೊಳ್ಳುವ ತ್ವರಿತ ನಿರ್ಧಾರಗಳು ಮತ್ತು ಎಲ್ಲರನ್ನೂ ಸುಲಭವಾಗಿ ನಂಬುವ ಸ್ವಭಾವವೇ. ಆದ್ದರಿಂದ ಆಗಸ್ಟ್ ತಿಂಗಳಲ್ಲಿ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರ, ಪಾಲುದಾರಿಕೆ ಅಥವಾ ಸಾಲ ನೀಡುವ ಮೊದಲು 2 ಬಾರಿ ಯೋಚಿಸಿ. ನಿಮ್ಮ ಪರಿಶ್ರಮದಿಂದ ಬಂದ ಅವಕಾಶವನ್ನು ಯಾರಿಗಾಗಿ ಕೂಡ ಕೈಬಿಡಬೇಡಿ. ಇದು ನಿಮಗೆ ಪ್ರಕೃತಿ ನೀಡುತ್ತಿರುವ ಅಂತಿಮ ಎಚ್ಚರಿಕೆ ಎಂದು ಭಾವಿಸಿ. ನಿಮ್ಮ ಅದೃಷ್ಟದ ಬಾಗಿಲು ಅಗಲವಾಗಿ ತೆರೆಯುತ್ತಿರುವ ಈ ಸಮಯದಲ್ಲಿ ಮಿಥುನ ರಾಶಿಯವರೇ, ನಿಮ್ಮ ಅತಿಯಾದ ಭಾವನಾತ್ಮಕತೆ, ಎಲ್ಲರನ್ನೂ ಸುಲಭವಾಗಿ ನಂಬುವ ಸ್ವಭಾವ ಮತ್ತು ಆತುರದ ನಿರ್ಧಾರಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಲೇಬೇಕು. ನಿಮ್ಮ ಜೀವನಕ್ಕೆ ಬರಲಿರುವ ಆ ದೊಡ್ಡ ಅವಕಾಶ ಅಥವಾ ಪ್ರಭಾವಶಾಲಿ ಮಾರ್ಗದರ್ಶನದ ಬಗ್ಗೆ ಕೆಲವರು ನಿಮ್ಮ ಮನಸ್ಸಿನಲ್ಲಿ ಅನುಮಾನದ ಬೀಜ ಬಿತ್ತಲು ಪ್ರಯತ್ನಿಸಬಹುದು. ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ಕಿವಿಯೂದಿ ಆ ವ್ಯಕ್ತಿಯ ವಿರುದ್ಧ ತಪ್ಪು ಕಲ್ಪನೆ ಮೂಡಿಸಲು ಯತ್ನಿಸಬಹುದು. ನೀವು ಅವರ ಮಾತಿಗೆ ಮರುಳಾಗಿ ಆತುರದ ನಿರ್ಧಾರ ತೆಗೆದುಕೊಂಡರೆ ದೇವರು ನಿಮಗಾಗಿ ತೆರೆದಿರುವ ಸುವರ್ಣಾವಕಾಶವನ್ನು ನೀವೇ ಕೈಯಾರೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ನೆನಪಿಡಿ, ಇಂತಹ ಮಹಾಯೋಗಗಳು ಜೀವನದಲ್ಲಿ ಪದೇ ಪದೇ ಬರುವುದಿಲ್ಲ. ಆದ್ದರಿಂದ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಉತ್ತಮ ಅವಕಾಶವನ್ನು ವಿವೇಕದಿಂದ ಪರಿಶೀಲಿಸಿ ಸ್ವೀಕರಿಸಿ. ನಿಮ್ಮ ಮುಂದಿನ ಯೋಜನೆಗಳು, ಬ್ಯಾಂಕ್ ಖಾತೆಯ ವಿವರಗಳು, ಆರ್ಥಿಕ ಸ್ಥಿತಿ ಮತ್ತು ಹೊಸ ನಿರ್ಧಾರಗಳನ್ನು ಸಾಧ್ಯವಾದಷ್ಟು ಗುಪ್ತವಾಗಿಡಿ. ಈ ಸಮಯದಲ್ಲಿ ನಿಮ್ಮ ಮೌನವೇ ನಿಮ್ಮ ಅತಿ ದೊಡ್ಡ ರಕ್ಷಣಾ ಕವಚವಾಗಲಿದೆ. ನಿಮ್ಮ ಜೀವನಕ್ಕೆ ಬರಲಿರುವ ಆ ಪ್ರಭಾವಶಾಲಿ ವ್ಯಕ್ತಿ ನಿಮ್ಮ ಬದುಕಿನ ಹಲವು ಕ್ಷೇತ್ರಗಳಲ್ಲಿ ಹೊಸ ಬೆಳಕನ್ನು ತರಬಹುದು. ಬಹಳ ವರ್ಷಗಳಿಂದ ವಿವಾಹ ವಿಳಂಬವಾಗಿರುವ ಮಿಥುನ ರಾಶಿಯವರಿಗೆ ಉತ್ತಮ ಸಂಗಾತಿ ದೊರೆಯುವ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವ, ನಿಮ್ಮ ಕನಸುಗಳಿಗೆ ಬೆಂಬಲ ನೀಡುವ ಮತ್ತು ನಿಮ್ಮ ಜೀವನದಲ್ಲಿ ನೆಮ್ಮದಿ ತರಬಲ್ಲ ಸಂಗಾತಿಯಾಗಬಹುದು. ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ನಡೆಸುತ್ತಿರುವವರಿಗೆ ಅಥವಾ ಉನ್ನತ ವಿದ್ಯಾಭ್ಯಾಸದ ಕನಸು ಹೊಂದಿರುವವರಿಗೆ ಈ ಸಮಯದಲ್ಲಿ ಒಬ್ಬ ಉತ್ತಮ ಮಾರ್ಗದರ್ಶಕ ಸಿಗುವ ಸಾಧ್ಯತೆ ಇದೆ. ಅವರ ಸಲಹೆ ಮತ್ತು ಮಾರ್ಗದರ್ಶನವನ್ನು ಅನುಸರಿಸಿದರೆ ವಿದೇಶಿ ಶಿಕ್ಷಣ, ಉನ್ನತ ಉದ್ಯೋಗ ಅಥವಾ ದೊಡ್ಡ ಸಾಧನೆಯ ದಾರಿಗಳು ತೆರೆಯಬಹುದು. ಆದರೆ ಆಗಸ್ಟ್ ತಿಂಗಳ ಮಧ್ಯಭಾಗದ ವೇಳೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಭಯ, ಆತ್ಮವಿಶ್ವಾಸದ ಕೊರತೆ ಅಥವಾ ನಾನು ಇದಕ್ಕೆ ಅರ್ಹನೇ ಎಂಬ ಅನುಮಾನ ಮೂಡಬಹುದು. ಈ ರೀತಿಯ ಭಾವನೆಗಳು ಬಂದರೂ ಆತಂಕ ಪಡಬೇಡಿ. ಅವು ನಿಮ್ಮನ್ನು ಹಿಂದೆ ಸರಿಯುವಂತೆ ಮಾಡುವ ತಾತ್ಕಾಲಿಕ ಮಾನಸಿಕ ಒತ್ತಡಗಳಾಗಿರಬಹುದು. ನಿಮ್ಮ ಗುರಿಯಿಂದ ಹಿಂದೆ ಸರಿಯದೆ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಈ ಸಮಯದಲ್ಲಿ ಸಾಧ್ಯವಾದಷ್ಟು ಸಕಾರಾತ್ಮಕ ವಾತಾವರಣದಲ್ಲಿ ಇರಲು ಪ್ರಯತ್ನಿಸಿ. ಉತ್ತಮ ಪುಸ್ತಕಗಳನ್ನು ಓದಿ, ಧ್ಯಾನ, ಪ್ರಾರ್ಥನೆ ಅಥವಾ ಆಧ್ಯಾತ್ಮಿಕ ಚಿಂತನೆಗೆ ಸಮಯ ನೀಡಿ. ನಿಮ್ಮ ಮನಸ್ಸು, ದೇಹ ಮತ್ತು ಆತ್ಮವನ್ನು ಗಟ್ಟಿಗೊಳಿಸಿ. ಯಾರೇ ನಿಮ್ಮನ್ನು ಪ್ರಚೋದಿಸಿದರೂ ಅನಗತ್ಯ ವಾದ ವಿವಾದಗಳಿಂದ ದೂರವಿರಿ. ನಿಮ್ಮ ಯಶಸ್ಸೇ ನಿಮ್ಮ ವಿರುದ್ಧ ಮಾತನಾಡುವವರಿಗೆ ಅತ್ಯುತ್ತಮ ಉತ್ತರವಾಗಲಿದೆ. ಯಾರೇ ಎಷ್ಟೇ ಕಷ್ಟದಲ್ಲಿದ್ದೇವೆ ಎಂದು ಹೇಳಿದರೂ ಹೊಸದಾಗಿ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವ ಮುನ್ನ ಎಚ್ಚರಿಕೆಯಿಂದ ಯೋಚಿಸಿ. ಯಾವುದೇ ದಾಖಲೆಗಳಿಗೆ ಸಂಪೂರ್ಣವಾಗಿ ಓದದೆ ಸಹಿ ಹಾಕಬೇಡಿ. ಯಾವುದೇ ಆರ್ಥಿಕ ನಿರ್ಧಾರವನ್ನು ಭಾವನಾತ್ಮಕವಾಗಿ ತೆಗೆದುಕೊಳ್ಳಬೇಡಿ. ಪ್ರತಿದಿನ ಬೆಳಿಗ್ಗೆ ನಿಮ್ಮ ಮನೆ ದೇವರು, ಕುಲದೇವರು ಅಥವಾ ನಿಮಗೆ ಭಕ್ತಿ ಇರುವ ದೇವರ ಸ್ಮರಣೆ ಮಾಡಿ. ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ, ಸಾಧ್ಯವಾದರೆ ಗುರುಗ್ರಹಕ್ಕೆ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸಿ. ನನಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ವಿವೇಕ, ಅವಕಾಶವನ್ನು ಗುರುತಿಸುವ ಬುದ್ಧಿ ಮತ್ತು ಧೈರ್ಯವನ್ನು ಕರುಣಿಸು ಎಂದು ಪ್ರಾರ್ಥಿಸಿ. ನಿಮ್ಮ ಜೀವನದಲ್ಲಿ ಕಳೆದು ಹೋದ ಸಂತೋಷ, ನೆಮ್ಮದಿ ಮತ್ತು ಗೌರವ ಮತ್ತೆ ಮರಳುವ ಕಾಲ ಸಮೀಪಿಸುತ್ತಿದೆ. ಇದು ಕೇವಲ ಸಾಮಾನ್ಯ ಜ್ಯೋತಿಷ್ಯ ಮಾಹಿತಿಯಲ್ಲ, ಬದಲಾಗಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಲು ಸಕಾರಾತ್ಮಕವಾಗಿ ಸಿದ್ಧರಾಗಿರಿ ಎಂಬ ಸಂದೇಶವಾಗಿದೆ. ಮಿಥುನ ರಾಶಿಯವರೇ, ನೀವು ಹಿಂದೆ ಅನುಭವಿಸಿದ ಕಷ್ಟಗಳು,
ದ್ರೋಹಗಳು ಮತ್ತು ನಿರಾಶೆಗಳು ನಿಮಗೆ ಪಾಠವಾಗಿರಲಿ. ಕ್ಷಮಿಸುವುದು ಒಳ್ಳೆಯ ಗುಣವೇ ಸರಿ, ಆದರೆ ಹಿಂದೆ ಮೋಸ ಮಾಡಿದವರನ್ನು ಯೋಚಿಸದೆ ಮತ್ತೆ ಸಂಪೂರ್ಣವಾಗಿ ನಂಬುವುದು ವಿವೇಕವಲ್ಲ. ನಿಮ್ಮ ಅನುಭವಗಳನ್ನು ನಿಮ್ಮ ಭವಿಷ್ಯದ ಬಲವಾದ ಅಡಿಪಾಯವನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನಕ್ಕೆ ಬರುವ ಪ್ರಭಾವಶಾಲಿ ವ್ಯಕ್ತಿ ಕೇವಲ ವೃತ್ತಿ ಜೀವನದಷ್ಟೇ ಅಲ್ಲ, ನಿಮ್ಮ ಆಲೋಚನೆಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ವ್ಯಕ್ತಿಯಾಗಿರಬಹುದು. ಅವರ ಸಲಹೆಗಳನ್ನು ವಿವೇಕದಿಂದ ಪರಿಶೀಲಿಸಿ, ನಿಮಗೆ ಸೂಕ್ತವೆನಿಸಿದರೆ ಅಳವಡಿಸಿಕೊಳ್ಳಿ. ನಿಮ್ಮ ಬುದ್ಧಿವಂತಿಕೆ ಮತ್ತು ಅವರ ಮಾರ್ಗದರ್ಶನ ಒಂದಾದರೆ ದೊಡ್ಡ ಸಾಧನೆ ಸಾಧ್ಯವಾಗಬಹುದು. ಹಣಕಾಸಿನ ವಿಷಯದಲ್ಲಿ ಈ ಸಮಯ ಅನುಕೂಲಕರವಾಗಿದ್ದರೂ ಆದಾಯ ಹೆಚ್ಚಾದಂತೆ ಉಳಿತಾಯ ಮತ್ತು ಯೋಜಿತ ಹೂಡಿಕೆಗಳಿಗೂ ಆದ್ಯತೆ ನೀಡಿ. ಹಿಂದೆ ಮಾಡಿದ ಆರ್ಥಿಕ ತಪ್ಪುಗಳನ್ನು ಪುನರಾವರ್ತಿಸಬೇಡಿ. ನಿಮ್ಮ ಕುಟುಂಬದ ಭದ್ರತೆ ಮತ್ತು ಭವಿಷ್ಯಕ್ಕೆ ಮೊದಲ ಆದ್ಯತೆ ನೀಡಿ. ಮಿಥುನ ರಾಶಿಯವರ ಮೂಲಗುಣ ಬುದ್ಧಿವಂತಿಕೆ ಮತ್ತು ಹೊಸತನ. ಈ ಸಮಯದಲ್ಲಿ ನಿಮ್ಮ ಒಳಧ್ವನಿಯನ್ನು ನಂಬಿ, ಆದರೆ ಭಾವನೆಗಿಂತ ವಿವೇಕಕ್ಕೆ ಹೆಚ್ಚಿನ ಸ್ಥಾನ ನೀಡಿ. ನಿಮ್ಮ ಚುರುಕುತನ ಮತ್ತು ಸರಿಯಾದ ಮಾರ್ಗದರ್ಶನ ಒಂದಾದರೆ ಯಶಸ್ಸಿನ ಹೊಸ ಬಾಗಿಲುಗಳು ತೆರೆಯುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಮಹಾಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.